ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಚಂದ್ರು ಬ್ಲಾಗ್. ಗಾಯ್ಸ್, ಇವತ್ತು ಏನಂತಂದರೆ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಇವತ್ತು ನಮ್ಮ ಫ್ಯಾಮಿಲಿ ಫುಲ್ಲು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮ ಜೊತೆ. ಸೊ ಇವತ್ತೆಲ್ಲ ಎಲ್ಲರಿಗೂ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತುಂಬಾ ಖುಷಿಯಾಗಿದೆ. ಬೆಳಗ್ಗೆನೇ ಎದ್ದು ಬೇಗನೆ ಹೋಗ್ತಾ ಇರೋದು. ನೋಡಿ, ಗಣಪತಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಯಾರೋ ಒಬ್ಬರು ಮಾಡಿದ್ದಾರೆ, ಒಟ್ಟಲ್ಲಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಅವ್ರಿಗೆ ಕಾಫಿ ಕುಡಿಯೋಣ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಫಸ್ಟು ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಇವ್ರು ನೋಡಿ, ಇವರು ಫಸ್ಟು ಟಿಫನ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಇವರಿಬ್ಬರು ಕಾಫಿ ಮಾತ್ರ ಕುಡಿತಾ ಇದ್ದಾರೆ, ನಮ್ಮ ಅಮ್ಮನೂ ನಮ್ಮ ಅಕ್ಕ. ಅವ್ರು ನೋಡಿ ಅಲ್ಲಿ ಆ ಕಡೆ ತೋರಿಸ್ತೀನಿ. ಇವಾಗ ಅವ್ರು ನೋಡಿ ಫಸ್ಟ್ ಟಿಫನ್ ಮಾಡ್ಕೊಂಡ್ಬಿಡ್ಬೇಕು, ಹೊಟ್ಟೆ ಹಸಿತಾ ಇದೆ, ಬೆಳಗ್ಗೆನೇ ಲೂಸ್ಬಿಟ್ಟಿದ್ದೀನಿ ಅಂತ ಹೇಳಿ ಟಿಫನ್ ಮಾಡೋಕ್ಕೆ ಕೂತಿದ್ದಾರೆ. ಅದು ಏನೋ ಪೂರಿ, ಮಸಾಲೆ ದೋಸೆ. ಸೊ ಇದನ್ನು ಮಾಡಿಸ್ಬೇಕು ಅಂತಲೇ ನಾನು ಮುಂದೆ ಬಂದು ಕೂತಿದ್ದಾರೆ. ಪೂರಿ ತಿನ್ಕೊಂಡು ಅದ್ರಲ್ಲಿ ಬೇರೆ ಅವ್ರ ಅಮ್ಮನ ಸರಿ ಬೇಕಾ ಬೇಡವಾ ತಿಂತೀಯಾ ಅಂತೆಲ್ಲ ನೋಡಿ ಹಾಯ್ ಮಾಡ್ತಾ ಇದ್ದಾನೆ. ಪೂರಿ ಮಸಾಲೆ ದೋಸೆ ತಿನ್ಕೊಂಡು ನಮ್ಮಮ್ಮ ಬೈತಾ ಇದ್ದಾರೆ. ನಮ್ಮಮ್ಮನ ಅರ್ಜೆಂಟು ಬೇಗ ತಿನ್ಕೊಡ್ರಿ, ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು. ನೋಡಿ ಬೇಕು ಅಂತಲೇ ಹೆಂಗೆ ಮಾಡ್ತಾಯಿದ್ದಾರೆ ಅಮ್ಮಗಳಿಬ್ರು. ಆದರೆ ಬಟ್ ಇದೆಲ್ಲ ಚೆನ್ನಾಗಿರುತ್ತೆ ಗೈಸ್ ನೋಡೋದಕ್ಕೆ. ನೋಡಿ, ನಮ್ಮ ಅಕ್ಕನಿಗೆ ಹೊಟ್ಟೆ ಉರಿಸ್ತಾವಳೆ ನೋಡಿ. ಇವಾಗ ಪೂಜೆ ಮಾಡಿಸೋವರೆಗೂ ನಾನು ತಿನ್ನಲ್ಲ ಅಂತ ಅವರು ನೋಡಿ ಹೆಂಗೆ ಹೇಳ್ತವ್ರೆ. ಹೋಗ್ತಾರೆ ಬೆಳಗ್ಗೆ. ಈಗ ಟಿಫನ್ ಮಾಡಿದ್ದಾರೆ, ಆದರೂ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದಾರೆ. ಅಕ್ಷಯ್ ಅವನೊಬ್ಬ ಶೀತ. ಬೆಳಿಗ್ಗೆಯಿಂದ ಅವನಿಗೆ ಶೀತ ಆಗಿದೆ, ಐಸ್ ಕ್ರೀಮ್ ಬೇಕಂತೆ. ಅದು ಎಷ್ಟು ಗಂಟೆಯಲ್ಲಿ ತಿಂಡಿ ತಗೋಬೇಕು. ತಿಂಡಿ ಪುರ್ಕ ಇಲ್ಲೊಂದು ಬೇಬಿ ನೋಡಿ ಹಂಗೆ. ಬೇಬಿ ನೋಡಿ, ಅವ್ರ ಪಾಪ ಮಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ಟೈಮ್ ಆಗೋಯ್ತು ಅಂತ ಹೇಳಿ ನಮ್ಮಮ್ಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಲೇಟಾಗಿ ಹೋಯ್ತದೆ ಅಂತ. ಇನ್ನೂ 2 ಕಡೆ ಹೋಗಬೇಕು, ಅದಕ್ಕೆ ಲೇಟಾಗಿ ಹೋಗುತ್ತೆ ಅಂತಾರೆ. ಕಾರ್ ಹತ್ತಕ್ಕೂ ಹೆಂಗೆ ಜಗಳ ಆಡ್ತಾರೆ ಅನ್ಬೇಡಿ. ಬೇಗ ಹತ್ತಿರ, ಟೈಮ್ ಆಗುತ್ತೆ. ಗಾಯ್ಸ್, ಇವಾಗ ದೇವಸ್ಥಾನದ ಹತ್ರ ಬಂದಿದ್ವಿ. ಒಳಗೆ ಹೋಗ್ಬಿಟ್ಟು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು, ತಂದೆ ತಾಯಿ ಗಂಗೆ ಮಾತೆ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳಿ ಕೇಳಿಕೊಂಡು ಹಂಗೆ ನಡ್ಕೊಂಡು ಅಲ್ಲಿ ಧೂಪ ಹಾಕಬೇಕು. ಸೊ ಅದಕ್ಕೋಸ್ಕರ ಧೂಪ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ದೂರದಲ್ಲಿ ಗಿರಿ ಇರೋದು. ಕಾರ್ ಹತ್ತಿ ಉಳಿದು ತಿರ್ಗಾ ಹತ್ತಿ ಇಳಿಬೇಕಲ್ಲ ಅಂತ ಹೇಳಿಬಿಟ್ಟು ಇಷ್ಟೇ ದೂರ ತಾನೇ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ನಾವು 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಇವಾಗ 3 ಜನನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಮೇಲೆ ನಮ್ಮ ಅಕ್ಕನ ಕೈಲಂತೂ ನಡೆಯೋಕ್ಕೆ ಆಗೋಲ್ಲ, ಕಾಲು ಸುಚ್ಚುತ್ತೆ, ಕೈ ಚುಚ್ಚುತ್ತೆ ಅಂತ ಹೇಳ್ಕೊಂಡು ಹಂಗೂ ಹಿಂಗೂ ನಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಧೂಪ ಹಾಕೋದಕ್ಕೆ ನಮ್ಮಮ್ಮ ಅಲ್ಲಿ ಧೂಪನ ಈಸ್ಕೊಳ್ತಾ ಇದ್ದಾರೆ, ಸಾಂಬ್ರಾಣಿನ. ಸೊ ನೋಡಿ, ನನ್ನ ತಮ್ಮ ನಮ್ಮಮ್ಮ ಚಾಕ್ಲೇಟ್ ಕೊಡೋ ರೀತಿ ಕೊಡ್ತಾ ಇದ್ದಾರೆ ನೋಡಿ, ಚೂರು ಧೂಪನ. ಅವ್ರು ಕೊಡೋ ಧೂಪ ಸಾಕಾಗಲ್ಲ ಇವಾಗ ನಮಗೆ. ಅದಕ್ಕೆ ಏನು ಮಾಡ್ತಾನೆ ನನ್ನ ತಮ್ಮ, ಇನ್ನೊಂದು ಸ್ವಲ್ಪನೂ ಕೊಡಮ್ಮ, ತೊಗೊಳ್ತೀನಿ, ಜಾಸ್ತಿ ಸಾಕೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದಾನೆ. ಅವನು ತೊಗೊಂಡು ಆಮೇಲೆ ನನಗೂ
ಹೋಗ್ತಾ ಇದ್ದೀವಿ, ಬನ್ನಿ. ಆಮೇಲೆ ನೋಡಿ ದೇವ್ರಿಗೆ ಧೂಪ ಹಾಕಿ ಅದನ್ನು ವಿಭೂತಿನ ಎತ್ತಿ ಹಣೆಗೆ ಇಟ್ಕೊಂಡು ಮುಂದೆ ನೆಕ್ಸ್ಟ್ ಕಾರು ಹತ್ತಾಯಿತು. ನಾವು ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಕಾರ್ ಹತ್ಕೊಂಡು ಅಲ್ಲಿ ಕೋತಿ ಕಾಟ ಸ್ವಲ್ಪ, ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ನಡ್ಕೊಂಡು ಹೋದರೆ ಬ್ಯಾಗೆಲ್ಲ ಎಳ್ದಾಕ್ಬಿಡುತ್ತೆ ಅಂದ್ಬಿಟ್ಟು ಕಾರಲ್ಲೇ ಹೋಗೋಣ ಅಂತ ನಮ್ಮ ಮನೆಯವರು. ನಮ್ಮ ಅಕ್ಕ ಅಂತೂ ಇದ್ದಿದ್ದು ಕೇಳಬೇಕಾಗಿಲ್ಲ, ಅವಳಿನ್ನೂ ದೇವಸ್ಥಾನದ ಮುಂದೆನೇ ಹೋಗೋಣ ಅಂತ ಹೇಳ್ತಿದ್ಲು. ಅದಕ್ಕೆ ಸದ್ಯಕ್ಕೆ ಬೇಡ, ಒಂದಷ್ಟು ಮೆಟ್ಲು ಹತ್ತೋಣ ದೇವ್ರದ್ದು, ಒಂದು ಸ್ವಲ್ಪ ಪುಣ್ಯನರ ಸಿಗಲಿ ನಮಗೆ ಅಂತ ಹೇಳ್ಬಿಟ್ಟು ಒಂದು 100 ಮೆಟ್ಟಲು ಇರೋ ಅಷ್ಟೊತ್ತವರೆಗೂ ಹತ್ತಕ್ಕೆ ಹೋಗ್ತಾ ಇದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನೋಡಿ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ನನ್ನ ತಮ್ಮ ಆಮೇಲೆ ಇವನಿದ್ದಾನಲ್ಲ, ಇವನು ನನ್ನ ತಂಗಿ ಮಗ, ತೀಟೆ ರಾಜ ಇದ್ದಂಗೆ ಅವನು. ಬಂತು ನೋಡಿ, ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಎಲ್ಲ ಇಳಿದು ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅಲ್ಲಿ ನೋಡಿ ಕೋತಿ ಆಗಲೇ ಒಬ್ರದ್ದು ಬ್ಯಾಗ್ ಕಿತ್ತಾಕ್ಬಿಟ್ಟು ಹೆಂಗೆ ಬಾಳೆಹಣ್ಣು ಎತ್ಕೊಂಡು ತಿಂತಾ ಇದೆ. ಇವನಿಗಂತೂ ಡಿಪ್ರೆಷನ್ ನೋಡಿ ಕೋತಿ ಹೆಚ್ಚಾಗ್ತಾನೆ. ನೋಡಿ ಅಲ್ಲಿ ದೇವಸ್ಥಾನ ಮೆಟ್ಲು ಹತ್ಕೊಂಡು ಹೋದಾಗ ಯಾರೋ ಬೇರೆಯವರು, ಅಂದರೆ ಬೇರೆಯವರು ಬಂದು 101 ಮೆಟ್ಲು ಪೂಜೆ ಮಾಡಿಸ್ತಾಯಿದ್ರು. ಇಲ್ಲಿ 101 ಮೆಟ್ಲಿದೆ ಗೈಸ್. ಮೊದಲಾದರೆ ಈ ಮೆಟ್ಲನ್ನ ಫುಲ್ ಬಿಟ್ಟಿರೋರು. ಸೊ ನಾವಿಲ್ಲೇ ನಡ್ಕೊಂಡು ಹೋಗ್ತಾಯಿದ್ವಿ ಚಿಕ್ಕ ವಯಸ್ಸಿನಲ್ಲೆಲ್ಲ ಇದ್ದಾಗ. ಆಮೇಲೆ ಏನಾಯಿತು ಅಂದರೆ, ಚಿಕ್ಕ ವಯಸ್ಸಲ್ಲಿ ಅಂದರೆ ಸ್ವಲ್ಪ ದಿನಗಳಾದಮೇಲೆ ಆ ಮೆಟ್ಲು ತುಂಬ ಚಿಕ್ಕದಾಗಿರೋದ್ರಿಂದ ಕಾಲು ಜಾರೆಲ್ಲ ಬಿದ್ದೋದ್ರು ಅಂತ ಹೇಳಿಬಿಟ್ಟು ಹತ್ತಕ್ಕಾಗಲ್ಲ ಅಂತ ಹೇಳಿ, ಮತ್ತು ನಮ್ಮ ರೈಟ್ ಸೈಡು ಮತ್ತು ನಮ್ಮ ಲೆಫ್ಟ್ ಸೈಡು ಹೋಗೋದಕ್ಕೆ ಬರೋದಕ್ಕೆ ಅಂತ ಮೆಟ್ಲು ಮಾಡಿ ಈ ಮೆಟ್ಲಿಗೆ ಬೀಗ ಹಾಕ್ಬಿಟ್ರು. ಯಾರೂ ಹತ್ತೋದು ಬೇಡ, ಇದೇನಾದರೂ ಪೂಜೆಗೆ ಮಾತ್ರ ಸಾಕು ಅಂತ ಹೇಳಿ ಮಾಡಿದ್ರು. ಆಮೇಲೆ ಹಾಗೆ ಮೆಟ್ಲು ಪೂಜೆ ಮಾಡ್ತಾಯಿದ್ರಲ್ವ, ಅದೇ ಗ್ಯಾಪಲ್ಲಿ ಮೆಟ್ಲು ಹತ್ತೋಣ ನಾವು ತುಂಬ ಹತ್ತಿ, ಅಂದರೆ ಚಿಕ್ಕ ಮೆಟ್ಲದು ತುಂಬ ದಿನ ಆಗಿತ್ತು. ಅವ್ರು ಪೂಜೆ ಮಾಡಿದ ತಕ್ಷಣ ನಾವು ಶಿವ ಅಂತ ಹೇಳಿ ಅದೇ ಗ್ಯಾಪಲ್ಲಿ 101 ಮೆಟ್ಲು ಹತ್ಬಿಡೋಣ ಅಂತ ಹತ್ತಿದ್ವಿ. ಇನ್ನೇನು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋಂಗೆ ಅದೇ ಮೆಟ್ಲು ಅವ್ರು ಪೂಜೆ ಮಾಡೋಷ್ಟು ಪೂಜೆ ಎಲ್ಲ ಆಗಿತ್ತು. ಆಮೇಲೆ ನೋಡ್ಕೊಂಡು ನಾವು ಹಂಗೆ ಹತ್ಬಿಟ್ಟೆ. ನಾನು ತುಂಬ ವರ್ಷಗಳಾಗೋಗಿತ್ತು ಆ ಮೆಟ್ಲು ಹತ್ತಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ಲ. ನೋಡಿ ನಮ್ಮ ಅಕ್ಕ ಎಷ್ಟು ಕಷ್ಟಪಟ್ಕೊಂಡು ಹತ್ತವಳೆ, ನಾನು ಹತ್ತಾಯಿದ್ದೀನಿ. ನನಗೆ ಮೆಟ್ಲೆಲ್ಲ ಹತ್ತೋದೆಲ್ಲ ಈಸಿ ಗೈಸ್, ಆರಾಮಾಗಿ ಹತ್ತೀನಿ. ನೋಡಿ ಕಷ್ಟಪಟ್ಕೊಂಡು ಹೆಂಗೋ ಅಪ್ಪ, ನಂಗೆ ನಿಜ ಮೆಟ್ಲು ಹತ್ತಿ ಬಂದಿದ್ದು ತುಂಬಾ ಖುಷಿ ಆಯಿತು. ಯಾಕೆಂದರೆ ತುಂಬ ವರ್ಷಗಳಾಗೋಗಿತ್ತು ಮೆಟ್ಲೆಲ್ಲ ಹತ್ತಿ, ಅಂದರೆ 101 ಮೆಟ್ಲು ಹತ್ತಿ. ಯಾಕಂದರೆ ಅಲ್ಲಿ ಪೂಜೆ ಮಾಡಿಸಿದ್ರೆ ಮಾತ್ರ ಮೆಟ್ಲು ಹತ್ತಕ್ಕೆ ಅವಕಾಶ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ತೆಗಿಯೋಲ್ಲ, ಗೇಟ್ ಕ್ಲೋಸ್ ಮಾಡಿ ಲಾಕ್ ಮಾಡಿಬಿಟ್ಟಿರ್ತಾರೆ. ನಮ್ಮ ಅಮ್ಮನೂ ಈ ಸರಿ ಹಿಂಗೆ ಹತ್ಬಿಡೋಣ ಅಂತ ನಮ್ಮ ಅಮ್ಮನೂ ಹತ್ಕೊಂಡು ಬಂದರು. ಪಾಪ ಕಷ್ಟ ಆಗ್ತಾಯಿದೆ ಅವ್ರಿಗೆ, ಆದರೂ ಪರವಾಗಿಲ್ಲ, ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಶಿವ ಅಂತ ಹೇಳಿ ಹತ್ಬಿಡ್ತಾರೆ ಅವರು, ಕಷ್ಟಪಟ್ಕೊಂಡಾದರೂ ಸರಿ. ನೋಡಿ ನನ್ನ ತಮ್ಮನ ಫ್ರೆಂಡು ಹೆಂಗೆ ಬರ್ತಾವ್ರೆ ಅಂತ, ಖಾಲಿ ತಟ್ಟೆ ಹಿಡ್ಕೊಂಡು ಅವಳು ಬರ್ತಾವಳೆ. ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ, ಝೂಮಲ್ಲಿ ನೋಡಿ, ಅಲ್ಲಿ ಇಲ್ಲೋ ಇಲ್ಲಿ ಹೆಂಗಿದೆ ನೋಡಿ ಅವನು. ಇಲ್ಲಿ ನೀರು ನೋಡಿ ಎಷ್ಟೋ ಸ್ಕ್ರೀನ್ ಅಂದರೆ ಕಾವೇರಿ ನದಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದೇ ನಮ್ಮ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ, ಇದು ದೇವರು. ಅದು ಆ್ಯಕ್ಚುಲಿ ಅದು ಮುಖವಾಡ ಇರುತ್ತೆ, ಅದ್ರ ಕೆಳಗಡೆ ಲಿಂಗ ಇದೆ, ಅದು ಅಲ್ಲೇ ಮೂಡಿ ಬಂದಿರೋದು. ನಮ್ಮಮ್ಮ ದೀಪಾರತಿ, ತಂಬಿಟಾರತಿ ಅಂತೆಲ್ಲ ಬೆಲ್ದಾರತಿ ಎಲ್ಲ ಮಾಡ್ತೀನಿ ಅಂತ ಹೇಳಿ ಎಲ್ಲ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಸೊ ಅಲ್ಲಿ ಬಂದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಆರತಿನೂ ಬೆಳಗ್ಗೆ ಮಡ್ಲಕ್ಕಿ ಎಲ್ಲ ಕೊಡಬೇಕಿತ್ತು. ಸೊ ಮಡ್ಲಕ್ಕಿನೂ ಕೊಡಬೇಕಿತ್ತು. ಮಡ್ಲಕ್ಕಿ ಅಂದರೆ ಇದು ಈಶ್ವರ ದೇವರಾಗಿರೋದ್ರಿಂದ ಬರೀ ಬೆಲ್ದಾರ್ತಿ ಮಾತ್ರ ಹೇಳ್ತೀವಿ. ಆ್ಯಂಡ್ ಪಕ್ಕದಲ್ಲಿ ಭ್ರಮರಾಂಬಿಕಾ ದೇವರಿದ್ದಾಳೆ, ಆ ದೇವರಿಗೆ ನಮ್ಮಮ್ಮ ನಮ್ಮಕ್ಕ ಇಬ್ಬರು ಅವರು ಆರಿಸ್ಕೊಂಡಿದ್ರಂತೆ ನಾವು ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ. ಸೊ ಅವರು ಮಡ್ಲಕ್ಕಿ ಕೊಡ್ತಾ ಇದ್ದಾರೆ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಒಂದು ಬ್ಯಾಗ್ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಬಂದಮೇಲೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ನೋಡಿ, ಇವರೇ ಭ್ರಮರಾಂಬಿಕಾ ತಾಯಿ ಹೇಗಿದ್ದಾರೆ, ಮೂಲ ವಿಗ್ರಹ ಇವರೆಲ್ಲ. ನೋಡೋಕ್ಕೆ ಖುಷಿಯಾಗುತ್ತೆ. ಬಟ್ ದೇವಸ್ಥಾನ ಇನ್ನೂ ಫುಲ್ಲು ರೆಡಿ ಆಗಿಲ್ಲ, ಅರ್ಧಕ್ಕರ್ಧ ರೆಡಿ ಆಗಿದೆ. ಮೊದಲಿದ್ದಿದ್ದು ದೇವಸ್ಥಾನ ಚೆನ್ನಾಗಿತ್ತು, ಇವರು ಆಗಲೇ 4 ವರ್ಷ 3 ವರ್ಷ ಆಯಿತೇನೋ ರೆಡಿ ಮಾಡೋದಕ್ಕೆ. ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಬಂದು ಬೆಟ್ಟಳ್ಳಿ ಮಾರಿ, ಅಲ್ಲಿ ಇದ್ದಿದ್ದು ಭ್ರಮರಾಂಬಿಕಾ ತಾಯಿ. ದೇವರಿಗೆ ಇನ್ನೊಂದು ದೇವರಿದೆ, ಸೊ ಅಲ್ಲಿ ಬೆಟ್ಟಳ್ಳಿ ಮಾರಿ ಅಂತ ದೇವರು. ಸೊ ಅಲ್ಲಿಗೂ ಕೊಡಬೇಕಿತ್ತು. ಸೊ ಅಲ್ಲಿಗೂ ನಾವು
ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಅವ್ರಿಗೇನೋ ಹಸ್ಕೊಂಡಿದ್ರಂತೆ ನಮ್ಮ ಅಕ್ಕ ನಮ್ಮಮ್ಮ, ಸೊ ನಾನು ಕೊಡಬೇಕು ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ನೋಡಿ ಎಲ್ಲಿ ಬಂದರೂ ಫೋನು. ನನ್ನ ಮನೇಲಿ ಇರೋರಿಗೆಲ್ಲ ಫೋನ್ ಅಂದರೆ ಫೋನು, ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡಿರಬೇಕು ಕೈಯಲ್ಲಿ. ಏನು ಅಂತ ಗೊತ್ತಿಲ್ಲ, ಈಗಿನ ಮಕ್ಕಳೇ ಹೀಗೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೈಯಲ್ಲಿ ಬಂತು ಫೋನ್ ಇರಬೇಕು ಅವ್ರಿಗೆ. ನಮ್ಮಮ್ಮ ನೋಡಿ ರೆಡಿ ಮಾಡಿಕೊಂಡ್ರು ಮಡ್ಲಕ್ಕಿ ಕೊಡೋಕ್ಕೆ ಅಂತ. ನೋಡಿ ಇಲ್ಲೊಬ್ಬ ಕಿವಿ ಹೂವು ಇಟ್ಕೊಂಡು ಏನೋ ಬೇಜಾರಾಗಿದೆಯೋ ಮಾತಾಡಪ್ಪ ಏನು ಅಂತ ಹಂಗೆ ಒಳಗೆ ಹೋಗ್ಬಿಟ್ಟಿದೆ ಅವನಿಗೆ. ಯಾಕೆ ಅಂದರೆ ನಂತರ ಕಣ್ಣು ಅವನಿಗೆ, ಅದಕ್ಕೆ ನಂದು ಹಂಗೇನೆ ಗೈಸ್ ಒಳಗೆ ಹೊಟ್ಟಿದೆ. ನೋಡಿ ಇವರೇ ಬೆಟ್ಟಳ್ಳಿ ಮಾರಿಯವರು. ನನ್ನ ತಮ್ಮನ ಕೈಯಲ್ಲಿ ಇವಾಗ ಕಾಯಿ ಓಡಿಸ್ಬೇಕು ಅಂತ ಹೇಳಿ ಈಡ್ಗಾಯಿ ಓಡಿಸ್ತಾ ಇದ್ದಾರೆ. ಕಾಯಿ ತೊಗೊಂಡು ಬಂದಿದ್ರು, ಸೊ ಒಳಗೂ ಪೂಜೆ ಮಾಡಿಸಿದ್ರು. ಒಂದು ಕಾಯಿ ಇತ್ತು, ಹಂಗೆ ಈಡ್ಗಾಯಿ ಹೊಡೆದ್ಬಿಡೋಣ ಅಂತ ಹೇಳಿ ಈಡ್ಗಾಯಿ ಹೊಡೆದು, ತಾಯಿ ನಮ್ಮಮ್ಮ ಬೆಟ್ಟಳ್ಳಿ ಮಾರಿ ಒಳ್ಳೇದಾಗಂಗೆ ಮಾಡಮ್ಮ ಅಂತ ಕೇಳಿಕೊಂಡು ಕಾಯಿನ ತೊಗೊಂಡು ಸುತ್ತಿ ಅವನು ಕರ್ಪೂರ ಕೆಳಗಾಕಿ ಹೋಗಿ ಒಂದೇ ಏಟಿಗೆ ಚಟೀರ್ ಅಂತ ಹೊಡಿತಾನೆ. ಆ ಕಾಯಿ ನೀರು ಬಂದು ನನ್ನ ನಮ್ಮ ಅಕ್ಕನ ಮಗನ ಮೇಲೆಲ್ಲ ನೀರೆಲ್ಲ ಬಿದ್ದೋಗುತ್ತೆ. ಅವನು ಫುಲ್ಲು ನೋಡಿ ಕಾರಲ್ಲಿ ಕೂತ್ಕೊಳ್ಳೋ ಅಂದರೆ ಹೆಂಗೆ ಕೂತಿದ್ದಾನೆ ಹಾಗೆ. ಯಾಕೆಂದರೆ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೇವೆ 2 ಸೀಟು, ಅದಕ್ಕೆ ಚಿಲ್ಡ್ರನ್ಸ್ನ ಕರ್ಕೊಂಡು ಹಿಂಗೆ ಕೂರಿಸ್ಕೊಳ್ಳೋದು ಕಾರಲ್ಲಿ. ಎಲ್ಲ ಬಿಸಾಕ್ಬಾರ್ದು ಅಂತ ಹಾಕೋರ ಮಾವು. ಏನಾಗಲ್ಲ ಕುಡಿಯೋ ಸಾಕು कैसे कराया टेक द फ्री हेयर टेस्ट ಮುಕ್ತಾಗಿ ಮತ್ತೆ ಕಟ್ಕೊಂಡಾಯ್ತಾ ಬರುತ್ತೆ
ಕೈ ಹಾಕಿ ಟೀ ಕಾಫಿ